ಎಲ್ರಿಗೂ ನಮಸ್ಕಾರ. ಎರಡು ಬೆಕ್ಕುಗಳು ಮತ್ತು ಒಂದು ಕಿಲಾಡಿ ಕೋತಿ. ಈ ಕತೆ ಕೇಳಿದವ್ರು ಯಾರು ಹೇಳಿ? ನಾವೆಲ್ಲರೂ ಚಿಕ್ಕವರಿಂದಾಗ ಖಂಡಿತ ಕೇಳಿರ್ತೀವಿ. ಆದರೆ ಈ ಸರಳ ಕಥೆಯಲ್ಲಿ ಒಂದು ದೊಡ್ಡ ಪಾಠ ಇದೆ ಗೊತ್ತಾ? ಒಂದು ಸಣ್ಣ ಜಗಳ ನಮ್ಮಿಂದ ಎಲ್ಲವನ್ನೂ ಹೇಗೆ ಕಸಿದುಕೊಳ್ಬೋದು ಅಂತ. ಬನ್ನಿ ಈ ಕಥೆಯನ್ನ ಇನ್ನೊಂದ್ಸರಿ ನೆನಪಿಸ್ಕೊಳ್ಳೋಣ. ಅದರ ಒಳಾರ್ಥ ಏನು ಅಂತ ನೋಡೋಣ. ಹೌದು, ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು ಚಿಕ್ಕ ಜಗಳ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಳ್ಳುವ ಹಾಗೆ ಮಾಡಬಹುದಾ? ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಇದೇ ಕಥೆಯಲ್ಲೇ ಇದೆ. ಇದು ಕೇವಲ ಒಂದು ರೊಟ್ಟಿ ತುಂಡಿನ ಕಥೆ ಅಷ್ಟೇ ಅಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ನಡೆಯೋ ಎಷ್ಟೋ ಘಟನೆಗಳಿಗೆ ಇದೊಂದು ರೂಪಕ ಇದ್ದ ಹಾಗೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ. ಸರಿ, ಹಾಗಾದ್ರೆ ಕಥೆ ಎಲ್ಲಿಂದ ಶುರುವಾಗುತ್ತಾ ನೋಡೋಣ. ಇಲ್ಲಿ ಇಬ್ರು ಆತ್ಮೀಯ ಗೆಳೆಯರಿದ್ದಾರೆ, ಆದ್ರೆ ಅವರ ಮಧ್ಯೆ ಒಂದು ಜಗಳ ಶುರುವಾಗತ್ತೆ. ನೋಡಿ, ಇಲ್ಲೇ ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು. ಕತೆ ಹೀಗಿದೆ. ಒಂದಾನೊಂದು ಕಾಲದಲ್ಲಿ ಎರಡು ಬೆಕ್ಕುಗಳಿದ್ದು. ಎಂತಹ ಗೆಳೆಯರಂದ್ರೆ ಅವೆರಡನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ, ಅಷ್ಟು ಕ್ಲೋಸ್ ಫ್ರೆಂಡ್ಸ್. ಒಂದಿನ ಏನಾಯ್ತು, ಅವೆರಡಕ್ಕೂ ದಾರಿಯಲ್ಲಿ ಒಂದು ರೊಟ್ಟಿ ಸಿಕ್ತು. ಆ ಕ್ಷಣದವರೆಗೂ ಎಲ್ಲವೂ ಸರಿಯಿತ್ತು. ಆದರೆ ಆ ಒಂದೇ ಒಂದು ರೊಟ್ಟಿ ತುಂಡು ಅವರ ಸ್ನೇಹವನ್ನೇ ಪರೀಕ್ಷೆಗೆ ಒಡ್ಡುತ್ತೆ ಅಂದ್ರೆ ನೋಡಿ. ಸಮವಾಗಿ ಹಂಚಿಕೊಂಡು ತಿನ್ನಬೇಕಾಗಿದ್ದ ಆ ರೊಟ್ಟಿ ಈಗ ಜಗಳಕ್ಕೆ ಕಾರಣವಾಯಿತು. ಒಂದು ಬೆಕ್ಕು ಹೇಳುತ್ತೆ, ನಾನೇ ಮೊದಲು ನೋಡಿದ್ದು, ಹಾಗಾಗಿ ನನಗೆ ದೊಡ್ಡ ಪೀಸ್ ಬೇಕು. ಅದಕ್ಕೆ ಇನ್ನೊಂದು ಹೇಳುತ್ತೆ, ಸುಮ್ನಿರೋ, ನಾನೇ ಮೊದಲು ಅದನ್ನು ಹಿಡಿದಿದ್ದು, ಹಾಗಾಗಿ ನನಗೆ ಜಾಸ್ತಿ ಸಿಗ್ಬೇಕು. ನೋಡಿ, ಸ್ನೇಹ ಹೋಗಿ ಅಲ್ಲಿ ಸ್ವಾರ್ಥ ಬಂದು ಕೂತ್ಬಿಡ್ತು. ಹೀಗೆ ಇವೆರಡರ ಜಗಳ ಜೋರಾಗ್ತಿದ್ದ ಹಾಗೆ ಕಥೆಯಲ್ಲಿ ಮೂರನೇ ಪಾತ್ರ ಎಂಟ್ರಿ ಕೊಡುತ್ತೆ. ಈ ಪಾತ್ರವೇ ಕಥೆಯ ಗತಿಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡೋದು. ಅದುವೇ ಆ ಕಿಲಾಡಿ ಕೋತಿ. ಮರದ ಮೇಲೆ ಕೂತಿದ್ದ ಒಂದು ಕಿಲಾಡಿ ಕೋತಿ ಇವೆರಡರ ಜಗಳವನ್ನ ಸುಮ್ಮನೆ ನೋಡ್ತಾ ಇತ್ತು. ಅದಕ್ಕೆ ಇದು ಒಂದು ಒಳ್ಳೆ ಚಾನ್ಸ್ ಅಂತ ಅನಿಸ್ತು. ಬೇರೆಯವರ ಜಗಳದಲ್ಲಿ ತಾನು ಹೇಗೆ ಲಾಭ ಮಾಡ್ಕೋಬೋದು ಅಂತ ಅಲ್ಲೇ ಕೂತು ಲೆಕ್ಕಾಚಾರ ಹಾಕೋಕೆ ಶುರು ಮಾಡ್ತು. ತಕ್ಷಣ ಮರದಿಂದ ಕೆಳಗೆ ಇಳಿದು ಬಂದು ತುಂಬಾನೇ ವಿನಯವನ್ನ ನಟಿಸ್ತಾ ಹೇಯುತ್ತೆ, ಅಯ್ಯೋ ಗೆಳೆಯರೇ, ಯಾಕ್ ಜಗಳ ಆಡ್ತೀರಾ? ಸುಮ್ನಿರಿ, ಬನ್ನಿ, ನಾನು ಈ ರೊಟ್ಟಿಯನ್ನ ನಿಮ್ಗೆ ಸರಿಯಾಗಿ ಸಮವಾಗಿ ಭಾಗ ಮಾಡಿಕೊಡ್ತೀನಿ. ಪಾಪ ಜಗಳದಿಂದ ಬೇಸತ್ತು ಹೋಗಿದ್ದ ಬೆಕ್ಕುಗಳು ಅದರ ಮೋಸದ ಮಾತನ್ನ ಪೂರ್ತಿಯಾಗಿ ನಂಬಿಡ್ತವೆ. ಇಲ್ಲಿಂದ ಶುರುವಾಗತ್ತೆ ನೋಡಿ ಕೋತಿಯ ಅಸಲಿ ಆಟ. ಅದೇ ತೂಕದ ತೀರ್ಮಾನ. ನ್ಯಾಯದ ಮುಖವಾಡ ಹಾಕೊಂಡು ಅನ್ಯಾಯ ಹೇಗೆ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಕೋತಿ ತಕ್ಷಣ ಒಂದು ತಕ್ಕಡಿ ತರುತ್ತೆ. ರೊಟ್ಟಿಯನ್ನ 2 ತುಂಡು ಮಾಡಿ ತಕ್ಕಡಿಯ 2 ತಟ್ಟೆಗಳಲ್ಲಿ ಇಡುತ್ತೆ. ಮೊದಲ ನೋಟಕ್ಕೆ ಎಲ್ಲವೂ ಪಕ್ಕಾ ನ್ಯಾಯಬದ್ಧವಾಗಿಯೇ ಕಾಣ್ತಾಯಿತ್ತು. ಬೆಕ್ಕುಗಳಿಗೂ ಹಬ್ಬ, ನಮ್ಮ ಸಮಸ್ಯೆ ಬಗೆಹರಿಯಿತು ಅಂತ ನಿರಾಳವಾಯಿತು. ಆದರೆ ಒಂದು ತಟ್ಟೆ ಸ್ವಲ್ಪ ಕೆಳಗೆ ಭಾಗತ್ತೆ. ತಕ್ಷಣ ಕೋತಿ, ಓಹೋ, ಈ ತುಂಡು ಸ್ವಲ್ಪ ಭಾರ ಜಾಸ್ತಿ ಆಯ್ತಲ್ಲ ಅಂತ ಹೇಳಿ ಆ ಭಾರವಾದ ತುಂಡಿನಿಂದ ಒಂದು ದೊಡ್ಡ ತುತ್ತನ್ನ ಕಚ್ಚಿ ತಿಂದುಬಿಡುತ್ತೆ. ಇದು ಅದರ ನ್ಯಾಯ ತೀರ್ಮಾನದ ಮೊದಲನೇ ಸ್ಟೆಪ್. ಈಗೇನಾಗತ್ತೆ? ಸಹಜವಾಗಿಯೇ ಇನ್ನೊಂದ್ ಕಡೆ ತಟ್ಟೆ ಭಾರವಾಗಿ ಕೆಳಗೆ ಹೋಗುತ್ತೆ. ತಕ್ಷಣ ಕೋತಿ, ಅಯ್ಯೋ, ಈಗ ಈ ಕಡೆ ಭಾರ ಜಾಸ್ತಿಯಾಯಿತು ನೋಡಿ ಅಂತ ಹೇಳ್ತಾ ಈ ಸಲ ಆ ತುಂಡಿಂದ ಒಂದು ತುತ್ತು ತಿನ್ನುತ್ತೆ. ಈ ಕುತಂತ್ರದ ಆಟ ಹೀಗೇ ಮುಂದುವರಿಯುತ್ತೆ. ಒಂದು ತುತ್ತಾದ್ಮೇಲೆ ಇನ್ನೊಂದು. ಸರಿ, ಕೋತಿಯ ಈ ನ್ಯಾಯ ತೀರ್ಮಾನದ ಕೊನೆ ಏನಾಯಿತು ಅದನ್ನೇ ಈ ಭಾಗದಲ್ಲಿ ನೋಡೋಣ. ಕಳೆದು ಹೋದ ರೊಟ್ಟಿ. ಹೀಗೆ ಈ ಕಡೆಯಿಂದ ಒಂದು ತುತ್ತು, ಆ ಕಡೆಯಿಂದ ಒಂದು ತುತ್ತು ಅಂತ ತಿಂತಾ ಕೋತಿ ಬಹುತೇಕ ಇಡೀ ರೊಟ್ಟಿಯನ್ನೇ ಖಾಲಿ ಮಾಡಿಬಿಡುತ್ತೆ. ಕೊನೆಗೆ ಬೆಕ್ಕುಗಳಿಗುಳಿದಿದ್ದು ಕೇವಲ ಒಂದು ಪುಟ್ಟ ಚೂರು ಮಾತ್ರ. ಆ ಕೊನೆಗೆ ಉಳಿದಿದ್ದ ಚಿಕ್ಕ ಚೂರನ್ನ ಕೈಗೆತ್ಕೊಂಡು ಕೋತಿ ಏನ್ ಹೇಳುತ್ತೆ ಗೊತ್ತಾ? ಇದು ನಾನು ನಿಮ್ಮ ಜಗಳ ಬಗೆಹರಿಸಿದ್ದಕ್ಕೆ ನನ್ನ ಫೀಸ್ ಅಂತ ಹೇಳಿ ಅದನ್ನೂ ತನ್ನ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಅದರ ಕುತಂತ್ರಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಪಾಪ ಆ ಬೆಕ್ಕುಗಳು ಹಸಿದ ಹೊಟ್ಟೆಯಲ್ಲಿ ಮೌನವಾಗಿ ನೋಡ್ತಾ ನಿಲ್ಲೋದನ್ನು ಬಿಟ್ಟು ಬೇರೇನೂ ಮಾಡಕ್ಕಾಗ್ಲಿಲ್ಲ. ತಮ್ಮ ಸಣ್ಣ ಜಗಳದಿಂದ ಕೈಗೆ ಸಿಕ್ಕಿದ್ದ ಆಹಾರವನ್ನೂ ಕಳ್ಕೊಂಡ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತವೆ. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು. ಹಾಗಾದ್ರೆ ಈ ಇಡೀ ಕಥೆಯಿಂದ ಕಲಿಯಬೇಕಾದ ಪಾಠ ಏನು? ಅದುವೇ ಈ ಕಥೆಯ ಅಸಲಿ ನೀತಿ. ಈ ಕಥೆಯ ನೀತಿ ತುಂಬಾನೇ ಸರಳ ಮತ್ತು ಶಕ್ತಿಯುತವಾದದ್ದು. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಲ್ವಾ? ನಮ್ಮಲ್ಲೇ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನ ನಾವೇ ಬಗೆಹರಿಸಿಕೊಳ್ಳದಿದ್ರೆ ಅದರ ಲಾಭವನ್ನ ಯಾವಾಗ್ಲೂ ಬೇರೊಬ್ರು ಪಡೀತಾರೆ. ಇದು ಬರೀ ಕಥೆ ಅಲ್ಲ, ವ್ಯವಹಾರ, ರಾಜಕೀಯ, ಯಾಕೆ ನಮ್ಮ ಸಂಬಂಧಗಳಲ್ಲೂ ಇದು ಅಷ್ಟೇ ಸತ್ಯ. ಹಾಗಾಗಿ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಜೀವನದಲ್ಲಿ ನಮ್ಮ ನಡುವಿನ ಜಗಳಗಳಿಂದ ಬೇರೆಯವರು ಲಾಭ ಪಡಿಕಾಯ್ದಾರಾ?
ಒಮ್ಮೆ ಯೋಚನೆ ಮಾಡಬೇಕಾದ ವಿಷಯ. ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನ ಮುಗಿಸೋಣ. ಮುಂದಿನ ವಿಷಯದೊಂದಿಗೆ ಮತ್ತೆ ಸಿಗೋಣ.